ನಮಸ್ಕಾರ ದೇವರು. ಇವತ್ತು ನಾವು ಬರ್ತಿರತ್ತ ನಮ್ಮ ಹಾಸ್ಟೆಲ್ ಟೂರ್ನ ಮಾಡೋದು ಅಂತಿದ್ದೀನಿ. ನಮ್ಮ ಹಾಸ್ಟೆಲ್ ಏನೇನಿದೆ, ಏನೇನು ಫೆಸಿಲಿಟಿ ಇದೆ, ಏನೇನು ಎಲ್ಲ ಸೌಲಭ್ಯಗಳಿವೆ ಅಂತ ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಗೈಸ್ ಮಿಸ್ ಮಾಡ್ಕೊಬೇಡಿ, ನೋಡಿ ಅಂತ ಹೇಳ್ತಾ ನೋಡೋಣ ಬನ್ನಿ. ಇಲ್ಲಿ ನೋಡ್ತಿದ್ರೆ ಗೈಸ್, ಇಲ್ಲಿಂದ ಹಿಡಿದು ಅಲ್ಲು ಗಂಟು ಇದೆ ಇದು ಹಾಸ್ಟೆಲು. ಇದು ಮುಂದ್ಗಡೆನೆ ದೊಡ್ಡದಾಗಿ ಒಂದು ಗ್ರೌಂಡ್ ಇದೆ. ಆ ಕಡೆ ಇದೆಯಲ್ಲ ಅದೇ ಕಾಲೇಜ್ ಕ್ಯಾಂಪಸ್ಸು, ಅಲ್ಲೇ ಕಾಲೇಜಲ್ಲೇ ಇರೋದು. EC ಇದೆ, ಅದೇ ಅಡ್ಮಿಷನ್ ಬ್ಲಾಕ್ ಇದೆ. ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಲ್ಲ ಇದೆ ಗೈಸ್. ಇನ್ನು ಒಳಗಡೆ ಹೋಗ್ತಿದ್ದಂಗೆ ಸೆಕ್ಯೂರಿಟಿ ಇರ್ತಾರೆ ಗೈಸ್. ಸೆಕ್ಯೂರಿಟಿ ಅವನ್ನೆಲ್ಲ ಕಾಯ್ಕೊಂಡಿರ್ತಾರೆ ಗೈಸ್. ಹಂಗೆ ಎಂಟ್ರಿ ಕೊಡ್ತಿದ್ದಾಗೆ ಒಳ್ಳೆ ವ್ಯೂ ಸಿಗುತ್ತೆ. ಸಖತ್ತಾಗಿದೆ ನೋಡಿ, ಸಖತ್ತಾಗಿದೆ ಅಂದರೆ. ಇಲ್ಲಿ ನೋಡ್ತಿದ್ರೆ ಇವರೇ KB ಶಂಕರೇಗೌಡ. ಇಲ್ಲಿ ನೋಡಿ ನಮ್ಮ ಬಾಸ್ ಇದ್ದಾರೆ, ಆಂಜನೇಯ ಬಾಸ್. ಹಾಗೆ ಒಳಗಡೆ ನೋಡ್ತೀರಾ, ಎನ್ವೈರನ್ಮೆಂಟ್ ಅಂತೂ ಸೈಕ್ ಆಗಿದೆ ಗೈಸ್. ಸ್ಟಾರ್ಟಿಂಗ್ ಈಗ ಸಿಂಗಲ್ ಶೇರಿಂಗ್ ರೂಮ್ಗೆ ಹೋಗ್ತೀನಿ. ಸಿಂಗಲ್ ಶೇರಿಂಗ್ ರೂಮ್ ಬಂದ್ಬಿಟ್ಟು 75,000. ಎಷ್ಟಿರುತ್ತೆ. ಸಪ್ರೇಟ್ ಆರಾಮ್ಸೆ ಒಂದು ಫ್ಯಾನ್ ಇದೆ. ಇನ್ನು ಕಬೋರ್ಡು ನೋಡಿ ಗೈಸ್, ಹಿಂಗಿರುತ್ತೆ ಕಬೋರ್ಡು. ಇನ್ನು ಡಬಲ್ ಶೇರಿಂಗ್ ರೂಮು ಗೈಸ್, ಇದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಇನ್ನು ಟ್ರಿಬಲ್ ಶೇರಿಂಗ್ ಇರುತ್ತೆ ಗೈಸ್. ಎನ್ವೈರನ್ಮೆಂಟ್ ಏನು ಸೈಕಾಗಿದೆ. ಇನ್ನೊಂದು ವೈಫೈ ಕನೆಕ್ಷನ್ ಒಂದು ಸ್ವಲ್ಪ ಬರ್ತದೆ, ಒಂದು ಸ್ವಲ್ಪ ಬರಲ್ಲ ಗೈಸ್. ಎಲ್ಲಿ ಸಿಗುತ್ತೆ ಅಲ್ಲಿ ಉಜ್ಜೋದು, ಇಲ್ಲಾಂದರೆ ನೆಮ್ಮದಿ ಮಲಿಕೊಳ್ಳೋದು ಗೈಸ್. ಹಿಂಗೆ ಬಂದರೆ ಗೈಸ್ ಇಲ್ಲೊಂದು ಫಿಲ್ಟ್ರ್ ಇದೆ. ಹಿಂಗೆ ಎಂಟ್ರಿ ಕೊಡ್ತು ಅಂದರೆ ಗೈಸ್ ಹಂಗೆ ಡೈನಿಂಗಲ್ಲಿ ಒಳಗಡೆ ಹೋಯ್ತಿದ್ದಂಗೆ ನೋಡ್ಬೋದು. ಒಳಗಡೆ ಚೆನ್ನಾಗಿದೆ. ಊಟ ತಿಂಡಿ ಅಷ್ಟೇ. ಇವತ್ತು ಭಾನುವಾರ ಸ್ಪೆಷಲ್ ಅಂದ್ಬಿಟ್ಟು ವೆಜ್ಜವ್ರಿಗೆ ಮಶ್ರೂಮ್ ಬಿರಿಯಾನಿ ಮತ್ತು ಐಸ್ ಕ್ರೀಮ್ ಮತ್ತು ಪಬ್ಸ್ ಕೊಟ್ಟಿರೋ. ಹಂಗೆ ನಾನ್ ವೆಜ್ಜವ್ರಿಗೆ ಬಿರಿಯಾನಿ ಮತ್ತು ಕಬಾಬ್ ಮತ್ತು ಐಸ್ ಕ್ರೀಮ್, ಅವ್ರಿಗೂ ಸಹ ಟೋಕನ್ ಸಿಸ್ಟಮ್ ಗೈಸ್. ಊಟ ಏನು ಅಷ್ಟೇ ಗೈಸ್, ಏನು ಚೆನ್ನಾಗಿರಲ್ಲ. ಒಂದಿನ ಉಪ್ಪು, ಒಂದಿನ ಖಾರ, ಒಂದಿನ ಹುಳಿ ಹೊಡಿತದೆ, ಒಂದು ಸ್ವಲ್ಪ ಮೊಸರು ಇರುತ್ತೆ. ಒಳಗಡೆ ಹಿಂಗಿರುತ್ತೆ ಗೈಸ್ ಡೈನಿಂಗಲ್ಲಿ. ಹಿಂಗೆ ನೀರು ಕುಡಿಯೋರು ಇಲ್ಲೇ ನೀರು ಕುಡ್ಕೊಂಡು ಗೈಸ್ ಬಾಡಿ ತಪ್ಪು ಮಾಡಿ ಬನ್ನಿ ಗೈಸ್ ಫಸ್ಟ್ ಫ್ಲೋರ್ಗೆ ಹೋಗೋದ ಗೈಸ್. ಹಂಗೆ ಹೇಳ್ದಾಗೆ ಇನ್ನು ಸಿಂಗಲ್ ಶೇರಿಂಗ್ ರೂಮಲ್ಲಿ 75,000, ಇನ್ನು ಡಬಲ್ ಶೇರಿಂಗ್ ರೂಮಲ್ಲಿ 73,000, ಇನ್ನು 3 ಶೇರಿಂಗ್ ಇರುತ್ತೆ, ಅದರಲ್ಲಿ ಏನಂದರೆ 70,000 ಗೈಸ್ ಟೋಟಲ್. ಹಿಂಗೆ ಬಂತು ಅಂದರೆ ಗೈಸ್ ಇಲ್ಲಿ ಬಟ್ಟೆ ಒಗೆಯೋ ಜಾಗ ಇರೋದೇ 2 ಕಲ್ಲು. ಇನ್ನು ಮೇಲ್ಗಡೆ ಕಲ್ಲಿದೆ, ಅದು ಒಂದು ನೆಲ್ಲಿನಾಗ ಹೋಗಿತ್ತು, ಇನ್ನೂ ರೆಡಿ ಮಾಡಿಸಿಲ್ಲ ಗೈಸ್. ನೋಡಿ ಎಷ್ಟು ಜನ ಇದ್ದಾರೆ, ಅಷ್ಟು ಬಟ್ಟೆನೂ ಇಲ್ಲೇ ಒಗೆದು ಹಾಕೋದು ಗೈಸ್. ಇನ್ನು ಟೆರೇಸು ಇರಾಕ್ ಮಾತ್ರ ಚೆನ್ನಾಗೈತೆ ಗೈಸ್, ಅಷ್ಟೇ ಒಟ್ಟಿನಲ್ಲಿ. ಇಲ್ಲೊಂದು ಕಲ್ಲಿದೆ ಬಟ್ಟೆ ಒಗೆಯೋದು, ಅಲ್ಲೊಂದಿದೆ. ಇನ್ನು ಹಾಸ್ಟೆಲ್ ಬ್ಯಾಕ್ಗ್ರೌಂಡು ಕಡೆ ಹಿಂಗಿದೆ ಗೈಸ್, ಒಳ್ಳೆ ಫಾರೆಸ್ಟ್ ರೀತಿನೇ. ಈಗ ನೋಡಿ ಗೈಸ್, ಈ 3 ಶೇರಿಂಗ್ ರೂಮ್ ಗೈಸ್ ಎಷ್ಟು ದೊಡ್ಡದಾಗೈತೆ. ಸೇಮ್ ಗೈಸ್ ಅಷ್ಟೇ ಪ್ರೈಸ್ ಇರೋದು. ಇದು 73,000 ಗೈಸ್. ಹಿಂಗೆ ಹೋಗೋದ ಬನ್ನಿ ಟೆರೇಸ್ ಕಡೆ. ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಕರ್ಕೋಗ್ತೀನಿ ಗೈಸ್. ಇದು ನೋಡಿ ಗೈಸ್, ಸೆಕೆಂಡ್ ಫ್ಲೋರ್ ನಿಂತ್ಕೊಂಡು ನೋಡ್ರಿ ಸಾಕತ್ತೈತೆ ಗೈಸ್. ಇದು ಗೈಸ್ 3 ಶೇರಿಂಗ್ ರೂಮ್, ನಮ್ಮ ರೂಮೇ ಗೈಸ್. ಇದು 3 ಬೆಡ್ ಇರ್ತವೆ, 70,000 ಗೈಸ್. ಇದು ಕಬೋರ್ಡು, ಬಟ್ಟೆ ಸಿಕ್ಸಾಗ ಹ್ಯಾಂಗರ್ ಇರುತ್ತೆ ಗೈಸ್. ಕಬೋರ್ಡ್ ಒಳಗಡೆ ಹೆಂಗಿದೆ ಅಂದರೆ ಹಿಂಗಿರುತ್ತೆ ಗೈಸ್. ಒಬ್ಬೊಬ್ಬರು ಕೊಡೋನ್ ಟೇಬಲ್ ಗೈಸ್. ಹಂಗೆ ಇಲ್ಲಿ ಟೆರೇಸಿಗೆ ಬಂದರೆ ಗೈಸ್ ಫುಲ್ ವಿಶಾಲ ಆಗೈತೆ. ಇಲ್ಲೇ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಬೋದು ಬಂತು ಅಂದರೆ. ನೈಟ್ ಆದರೆ ನಾವು ಮಾಡಲ್ಲ ಗೈಸ್, ಯಾಕಂದರೆ ಸೋಂಬಾರಿಗಳನ್ನೆಲ್ಲ. ಹಿಂದ್ಗಡೆ ನೋಡ್ತೀವಿ ಇದೆ ಗೈಸ್, ಹಿಂಗಿದೆ ಗೈಸ್. ಏನಾದ್ರು ನಿಮ್ಮ ಗಾಡಿ ವೆಹಿಕಲ್ಸ್ಗಳನ್ನೇನಾದ್ರು ತಂದು ನಿಲ್ಲಿಸ್ಬೋದು, ಇಲ್ಲೇ ನಿಲ್ಲಿಸ್ಬೋದು. ಅದೇ ಏನು ಭಯ ಪಡ್ಕೊಳ್ಳೋ ಹಿಂಗಿಲ್ಲ. CCTV ಕವರ್ ಇದೆ ಗೈಸ್. ಏನು ವಾಶ್ರೂಮ್ ಕಡೆ ಬಂತು ಅಂದರೆ ಹಿಂಗಿರುತ್ತೆ. ಅದೇನು ಅಷ್ಟೊಂದು ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು 24 hours ಏನು ಬಿಸಿನೀರು ಬರೋಲ್ಲ. ಇಲ್ಲಿದೆಯಲ್ಲ, ಇದೆ ಸ್ನಾನದ ಮನೆ, ಬಚ್ಚಲ ಮನೆ. ಒಂದೊಂದು ಟೈಮ್ ಬಿಸಿಲು ಹೊಡೆದು ಬರ್ತದೆ, ಇನ್ನೊಂದು ಕಡೆ ಬರ್ತದೆ, ಇನ್ನೊಂದು ಕಡೆ ಬರಲ್ಲ ಗೈಸ್. ಗೈಸ್ ಏನೇ ತಪ್ಪು ಹೇಳಿದ್ರು ಕ್ಷಮಿಸ್ಬಿಡಿ. ಡೇ ಬೈ ಡೇ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದ್ದೀನಿ ಗೈಸ್. ಕನ್ನಡಿಗ ಅಂತ ತಿಳ್ಕೊಂಡು ಏನೇನೋ ಹಾಸ್ಟೆಲ್ ಅದು ಇದು ವೀಡಿಯೋ ಮಾಡ್ತಿದ್ದೀನಿ, ಕ್ಷಮೆ ಇರಲಿ ಗೈಸ್. ಇವಾಗ ನನಗೆ ಈ ಜೈಲಲ್ಲಿ ತಗ್ಲಾಕೋಗ್ಬಿಟ್ಟು ಇಷ್ಟೇ ಮಾಡೋಕ್ಕಾಯ್ತಿರೋದು ನನಗೆ ಕೇಳಿ. ಇನ್ನೊಂದು ದಿನ ನಿಮ್ಮ ಸಪೋರ್ಟ್ ಇತ್ತು ಅಂದರೆ ಖಂಡಿತ ಬೇರೆ ಎಲ್ಲ ಕಡೆಯೂ ಸುತ್ತಬೇಕು ಅಂದ್ಕೊಂಡಿದ್ದೀನಿ ಗೈಸ್. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಗೈಸ್.
ಇಷ್ಟ ಆಗಿತ್ತು ತಪ್ಪದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಗೈಸ್. ಸಿಗೋ ಮತ್ತೆ ಬಾಯ್.